ನಾಗೇಂದ್ರ ರಾಜೀನಾಮೆ ಪರ್ವಕ್ಕೆ ಯತ್ನಾಳ್ ಟ್ವಿಸ್ಟ್ ಅನ್ನ ಕೊಟ್ಟಿದ್ದಾರೆ ನೋಡಿ. ನಾಗೇಂದ್ರ ವಿಚಾರದಲ್ಲಿ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಆಗಿದೆ. ಸರ್ಕಾರ ವಿಪಕ್ಷ ಬಿಜೆಪಿ ನಾಯಕರ ನಡುವೆ ಅಡ್ಜಸ್ಟ್ಮೆಂಟ್ ಅಂತೆ. ಯತ್ನಾಳ್ ಅವರ ಹೇಳಿಕೆ ಟ್ವಿಸ್ಟ್ ಕೊಡ್ತಾ ಇದೆ ಇಡೀ ಒಂದು ವಿಚಾರಕ್ಕೆ. ನಾಗೇಂದ್ರ ವಿಚಾರದಲ್ಲಿ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್, ಯಾರು ಯಾರ ಜೊತೆ, ಸರ್ಕಾರ ಮತ್ತು ವಿಪಕ್ಷ ಬಿಜೆಪಿ ನಾಯಕರ ನಡುವೆ ಅಡ್ಜಸ್ಟ್ಮೆಂಟ್ ಅಂತ ಹೇಳ್ತಾ ಇದ್ದಾರೆ. ನಾಗೇಂದ್ರ ರಾಜೀನಾಮೆ ಪರ್ವಕ್ಕೆ ಯತ್ನಾಳ್ ಬಾಂಬ್ ಅನ್ನ ಸಿಡಿಸಿದ್ದಾರೆ. ಬಿಜೆಪಿ ನಾಯಕರ ವಿರುದ್ಧವೇ ಯತ್ನಾಳ್ ಗಂಭೀರ ಆರೋಪವನ್ನ ಮಾಡ್ತಾ ಇದ್ದಾರೆ. ಬಿಜೆಪಿ ನಾಯಕರನ್ನೇ ದಿಕ್ಕೆಡಿಸಿದ ಉಚ್ಚಾಟಿತ ಶಾಸಕನ ಈ ಮಾತು. ನಾಗೇಂದ್ರ ವಿಚಾರದಲ್ಲಿ ಆಡಳಿತ ವಿಪಕ್ಷಗಳು ಒಂದಾಗಿವೆ. ಅದಕ್ಕೆ ಸದನ ನಡೆಸಲು ಉಭಯ ಪಕ್ಷಗಳು ಅವಕಾಶ ಕೊಡ್ತಿಲ್ಲ. ಬರಗಾಲ, ಎಪಿಎಂಸಿ ಸಮಸ್ಯೆ ಬಗ್ಗೆ ಚರ್ಚೆಯೇ ಆಗ್ತಿಲ್ಲ. ನಾವು ಬಂದು ಸುಮ್ಮನೆ ಕೂತು ಹೋಗೋದಾಗಿದೆ ಇಲ್ಲಿ ಅಂತ ಯತ್ನಾಳ್ ಹೇಳ್ತಾ ಇದ್ದಾರೆ. ಒಂದು ವಾರದಿಂದ ಯಾವುದೇ ಚರ್ಚೆ ಆಗ್ತಾ ಇಲ್ಲ. ಬರೀ ಬಿ ನಾಗೇಂದ್ರ ವಿಚಾರವೇ ಆಗ್ತಾ ಇದೆ. ಸರ್ಕಾರ ಮತ್ತು ಬಿಜೆಪಿ ವಿರುದ್ಧ ಯತ್ನಾಳ್ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಸಕಲ ಸಂಚಲನ ಸೃಷ್ಟಿಸಿದಂತ ಬಸನಗೌಡ ಪಾಟೀಲ್ ಯತ್ನಾಳ್ ಅವರ ಈ ಒಂದು ಸ್ಟೇಟ್ಮೆಂಟ್. ಭ್ರಷ್ಟಾಚಾರ ಮಾಡ್ತಾ ಇದ್ದಾರೆ. ನಮ್ಮ ಉದ್ದೇಶ ಇರ್ತಕ್ಕಂಥದ್ದು ನಾಗೇಂದ್ರ ಅಂತಲ್ಲ. ನಮ್ಮ ಉದ್ದೇಶ ಇರೋದು 1 ಕೋಟಿ ದಲಿತ ಇದಾರಲ್ಲ, ಅವ್ರು ಮುಖ್ಯ. ನಾಗೇಂದ್ರ ದಲಿತರನ್ನ ಅನ್ಯಾಯ ಮಾಡ್ತಾ ಇದ್ದಾರೆ, ಭ್ರಷ್ಟಾಚಾರ ಮಾಡ್ತಾ ಇದ್ದಾರೆ, ಘೋಷಣೆ ಮಾಡ್ತಾ ಇದ್ದಾರೆ. 157 ಕೋಟಿ ಇವರೆಲ್ಲ ಕಾಂಗ್ರೆಸ್ ಅವರೆಲ್ಲ ಹಂಚ್ಕೊಂಡ್ಬಿಟ್ಟಿದ್ದಾರೆ. ಎಲೆಕ್ಷನ್ ಅಲ್ಲಿ, ಲೋಕಸಭಾ ಎಲೆಕ್ಷನ್ಗೆ ಅಷ್ಟು ದುಡ್ಡು 157 ಕೋಟಿನ 600 ಅಕೌಂಟ್ಗೆ ಕನ್ವರ್ಟ್ ಮಾಡಿ ಅದನ್ನ ನಮ್ಮ ಉದ್ದೇಶ ಇರ್ತಕ್ಕಂಥದ್ದು ನಾಗೇಂದ್ರ ಅಂತಲ್ಲ. ನಮ್ಮ ಉದ್ದೇಶ ಇರೋದು 1 ಕೋಟಿ ದಲಿತ ಇದಾರಲ್ಲ, ಅವ್ರು ಮುಖ್ಯ. ನಾಗೇಂದ್ರ ದಲಿತರನ್ನ ಅನ್ಯಾಯ ಮಾಡ್ತಾ ಇದ್ದಾರೆ, ಭ್ರಷ್ಟಾಚಾರ ಮಾಡ್ತಾ ಇದ್ದಾರೆ, ಘೋಷಣೆ ಮಾಡ್ತಾ ಇದ್ದಾರೆ. 157 ಕೋಟಿ ಇವರೆಲ್ಲ ಕಾಂಗ್ರೆಸ್ ಅವರೆಲ್ಲ ಹಂಚ್ಕೊಂಡ್ಬಿಟ್ಟಿದ್ದಾರೆ. ಎಲೆಕ್ಷನ್ ಅಲ್ಲಿ, ಲೋಕಸಭಾ ಎಲೆಕ್ಷನ್ಗೆ ಅಷ್ಟು ದುಡ್ಡು 157 ಕೋಟಿನ 600 ಅಕೌಂಟ್ಗೆ ಕನ್ವರ್ಟ್ ಮಾಡಿ ಅದನ್ನ ನಮ್ಮ ಉದ್ದೇಶ ಇರ್ತಕ್ಕಂಥದ್ದು ನಾಗೇಂದ್ರ ಅಂತಲ್ಲ. ನಮ್ಮ ಉದ್ದೇಶ ಇರೋದು 1 ಕೋಟಿ ದಲಿತ ಇದಾರಲ್ಲ, ಅವ್ರು ಮುಖ್ಯ. ನಾಗೇಂದ್ರ ದಲಿತರನ್ನ ಅನ್ಯಾಯ ಮಾಡ್ತಾ ಇದ್ದಾರೆ, ಭ್ರಷ್ಟಾಚಾರ ಮಾಡ್ತಾ ಇದ್ದಾರೆ, ಘೋಷಣೆ ಮಾಡ್ತಾ ಇದ್ದಾರೆ. 157 ಕೋಟಿ ಇವರೆಲ್ಲ ಕಾಂಗ್ರೆಸ್ ಅವರೆಲ್ಲ ಹಂಚ್ಕೊಂಡ್ಬಿಟ್ಟಿದ್ದಾರೆ. ಎಲೆಕ್ಷನ್ ಅಲ್ಲಿ, ಲೋಕಸಭಾ ಎಲೆಕ್ಷನ್ಗೆ ಅಷ್ಟು ದುಡ್ಡು 157 ಕೋಟಿನ 600 ಅಕೌಂಟ್ಗೆ ಕನ್ವರ್ಟ್ ಮಾಡಿ ಅದನ್ನ ನಮ್ಮ ಉದ್ದೇಶ ಇರ್ತಕ್ಕಂಥದ್ದು ನಾಗೇಂದ್ರ ಅಂತಲ್ಲ. ನಮ್ಮ ಉದ್ದೇಶ ಇರೋದು 1 ಕೋಟಿ ದಲಿತ ಇದಾರಲ್ಲ, ಅವ್ರು ಮುಖ್ಯ. ನಾಗೇಂದ್ರ ದಲಿತರನ್ನ ಅನ್ಯಾಯ ಮಾಡ್ತಾ ಇದ್ದಾರೆ, ಭ್ರಷ್ಟಾಚಾರ ಮಾಡ್ತಾ ಇದ್ದಾರೆ, ಘೋಷಣೆ ಮಾಡ್ತಾ ಇದ್ದಾರೆ. 157 ಕೋಟಿ ಇವರೆಲ್ಲ ಕಾಂಗ್ರೆಸ್ ಅವರೆಲ್ಲ ಹಂಚ್ಕೊಂಡ್ಬಿಟ್ಟಿದ್ದಾರೆ. ಎಲೆಕ್ಷನ್ ಅಲ್ಲಿ, ಲೋಕಸಭಾ ಎಲೆಕ್ಷನ್ಗೆ ಅಷ್ಟು ದುಡ್ಡು